ನೀವು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು 20 ನಿಮಿಷಕ್ಕೆ ಕಾಣಿಸಲ್ಲ. ಇಲ್ಲಿಂದ ನೆರಳು ಇಲ್ಲಿ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ. 12 ಗಂಟೆ 20 ನಿಮಿಷಕ್ಕೆ ಸರಿಯಾಗಿ ಸುತ್ತ ಈಕ್ವಲ್ ಆಗಿರುತ್ತೆ. ಇದನ್ನೇ ಹೀಗಿಟ್ರೆ ಇಲ್ಲಿ ನೆರಳು ಇಲ್ಲಿದೆ, ಸ್ವಲ್ಪ ನೆರಳೇ ಸಿಗಲ್ಲ. ನಾಳೆಯಿಂದ ಟ್ರೈ ಮಾಡಿ, ನೆರಳಿರುತ್ತೆ. ಇದು ಕಾರಣ ಏನು ಅಂದರೆ ಭೂಮಿ ಸೂರ್ಯನ ಸುತ್ತ ಸುತ್ತಾ ಇದೆ, ಹೌದಲ್ವಾ? ಸುತ್ತಬೇಕಾದ್ರೆ 23.5 ಡಿಗ್ರಿ ಓರೆ ಇದೆ. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಅಂತ 2 ವೃತ್ತಗಳಿವೆ. ಡಿಸೆಂಬರ್ 22ನೇ ನಿಸರ್ಗದಲ್ಲಿ ಡಿಸೆಂಬರ್ 22 ಆಗೋಗುತ್ತೆ. ಡಿಸೆಂಬರ್ 22ನ್ನ ಅತ್ಯಂತ ದೀರ್ಘರಾತ್ರಿ ಅಂತ ಕರೀತಾರೆ. ಅಲ್ಲಿಂದ ಆಚೆಗೆ ಸೂರ್ಯ ದಕ್ಷಿಣದಿಂದ ಈ ಕಡೆ ಬರುತ್ತಾರೆ. ಈಗ ಬರ್ತಾ ಇದ್ದಾನೆ. ಇವಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಹೋಗಬೇಕು. ಯಾವತ್ತು ಹೋಗ್ತಾನೆ? ಜೂನ್ 21ನೇ ತಾರೀಕು ಹೋಗ್ತಾನೆ. ಯಾವತ್ತು? ಜೂನ್ 21ನೇ ತಾರೀಕನ್ನು ದೀರ್ಘ ಹಗಲು ದಿನ ಅಂತ ಕರೀತಾರೆ. ಲಾಂಗೆಸ್ಟ್ ಡೇ. ಹಗಲು ಜಾಸ್ತಿ ಇರುತ್ತೆ, ರಾತ್ರಿ ಕಡಿಮೆ ಇರುತ್ತೆ. ಡಿಸೆಂಬರ್ 21 ರಾತ್ರಿ ಜಾಸ್ತಿ ಇರುತ್ತೆ, ಹಗಲು ಕಡಿಮೆ. ಇವೆರಡರ ಮಧ್ಯೆ ಹಿಂಗೆ ಸುತ್ತಕೊಂಡು ಬರುವಾಗ ಇದು ಡಿಸೆಂಬರ್ 22, ಇದು ಜೂನ್ 21. ಮಧ್ಯದಲ್ಲಿ ಇನ್ನೊಂದು ಬರುತ್ತೆ, ಮಾರ್ಚ್ 21, ಸೆಪ್ಟೆಂಬರ್ 21. ಮಾರ್ಚ್ 21, ಸೆಪ್ಟೆಂಬರ್ 21 ಸಮ ಹಗಲು ಸಮ ರಾತ್ರಿ. ಹಗಲು 12 ಗಂಟೆ ಇರುತ್ತೆ, ರಾತ್ರಿ 12 ಗಂಟೆ. ಇದಕ್ಕೆ ಸಂಕ್ರಮಣ ಅಂತ ಕರೀತಾರೆ. ಎಲ್ಲರೂ ಹೋಗ್ತಾರೆ, ಮಂಡ್ಯ ಜಿಲ್ಲೆಯಿಂದ ಅನ್ನಸಂತರ್ಪಣೆ ಎಲ್ಲ ಮಾಡಿರ್ತಾರೆ. ಆ ದಿವಸ ಪೂಜೆ ಮಾಡಿದ್ರೆ ಆ ಟೈಮ್ ಮುಹೂರ್ತಕ್ಕೆ ನೀರು ಉಕ್ಕೋದನ್ನು ನೋಡಿದ್ರು. ತುಲಾ ಸಂಕ್ರಮಣ, 4 ಸಂಕ್ರಮಣ. ಇದು ನಿಂತ್ಕೋ. ಮೇಷ ಸಂಕ್ರಮಣ ಮಾರ್ಚ್ 21, ಹಾಗೆ ಮುಂದಕ್ಕೆ. ಇದು ಜೂನ್ 21 ಕರ್ಕಾಟಕ ಸಂಕ್ರಮಣ. ಮತ್ತೆ ಇದು ತುಲಾ ಸಂಕ್ರಮಣ ಸೆಪ್ಟೆಂಬರ್ 21. ಈಗ ಏನು ಸರ್ ಇದು ವಿಶೇಷ ಅಂದಾಗ ಅಲ್ಲೋಗಿ